ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನನ್ನ ಮಗಳು ಹೊಟ್ಟಿ ಒಳಗಿರ್ತಕ್ಕಂಥ ಯಶುವನ್ನು ಮೊದಲು ಕೊಲ್ಲ ಮಾಡ ಭಗವಂತ ಅತ್ತೆ. ಭಗವಂತನ ನಾಮಸ್ಮರಣೆಯನ್ನು ನಿಮ್ಮ ತಾಯಿ ಮಾಡ್ಯಾಳ, ನಿಮ್ಮ ಆಯಿ ಮಾಡ್ಯಾಳ, ನಿಮ್ಮ ನಾನು ಮಡದಿ ಮಾಡ್ಯಾಳ. ಹೌದಲ್ಲ? ಅದಕ್ಕಂದಲೇ ಹುಟ್ಟಿದ ಕೂಸ ಭೂಮಿಗೆ ಬಿದ್ದು ಕೊಲ್ಲಿನ ಹತ್ತದ. ಯಾಕತ್ತದ? ಈ ಮಾಯಿ ಬಂಧನದೊಳಗೆ, ಈ ಮಾಯಿ ಬಜಾರದೊಳಗೆ ನಾನು ಯಾಕೆ ತಂದು ಹೋಗದಿವು ಭಗವಂತ ಅಂತೇಳಿ ಹುಟ್ಟಿದ ಕೂಸು ಮೊದಲು ಮಾಡಿ ನಿನ್ನ ಮಾಯಿಯಾಗಿ ಹಚ್ಚದ. ನೋಡು, ಸತ್ಯ ಇದ್ದರ ಸತ್ತದ ಯಾಕ ನಿನ್ನ ಮಾಯಿ, ನಿತ್ಯ ಇದ್ದರ ಹತ್ತದ ಯಾಕ ನಿನ್ನ ಮಾಯಿ, ಅಡಿಗೆ ಹೊಡೆದ ಹೊರಗೆ ಅತ್ಯಂತ ಹೊರಗೆ ಕುತ್ತದ ಯಾಕ ನಿನ್ನ ಮಾಯಿ. ಅಲ್ಲ, ಅವರಲ್ಲ ಅಲ್ಲಿದ್ದಾರೆ, ನಾರ ನಿಮ್ ಮುಂದದನ್ನ ಅಲ್ಲ, ಅವ್ರ ಅಲ್ಲಿದಾರ ಆ ಕಾಡಿ ಮಾರಿಯಾಗಿ ಬಿಡಿದ್ರೆ ನನಗೇನು ಸಂತೋಷ ಇತ್ತು. ಮತ್ತೆ ನೀವು ನನ್ನ ಕಡೆ ಮಾರಿಯಾಗಿ ನಿಂತು ಬಡಿಯಾಕತ್ತಿರಲ್ಲ, ಮತ್ತಿದೇನ ಹೊಡೆದು ನೋಡ್ರಿ ಸಾಕ ಹೌದಲ್ಲ. ಅದಕ್ಕೆ ಯಾವಾರ ಏನಾಗ್ಯದಪ್ಪ ಅಂತಂದ್ರ, ಸತ್ಯ ಇದ್ದರ ಸತ್ತಾಳೆ ಅಕ್ಕ ನಿನ್ನ ಮಾಯಿ, ನಿತ್ಯ ಇದ್ದರ ಅತ್ತಾಳೆ ಅಕ್ಕ ನಿನ್ನ ಮಾಯಿ, ಅಡಿಗೆ ಹೊಡೆದ ಹೊರಗ ಅತ್ಯಂತ ಹೊರಗ ಕುತ್ತಾಳೆ ಅಕ್ಕ ನಿನ್ನ ಮಾಯಿ. ಏನ ನಿನ್ನ ಹೆಣ್ಣೆಂಬುದು 12 ವರ್ಷಕ್ಕ ದ್ವಾರದಾಗ್ಯದ, ಐನರ್ಥ ದ್ವಾರದಾಗ ಮನಿ ಒಳಗಿನ ದೇವ್ರ ಪೂಜೆ ಬಂದ. ಯವ್ವ, ನೀ ಹೆಣ್ಣು ದೊಡ್ಡ ಆಕಿ, ತಾಯಿ ಅಂದ್ರ ದೊಡ್ಡ ಆಕಿ, ನಿನ್ನ ಹೆಣ್ಣನ್ನು ಒಟ್ಟು ದ್ವಾರದೈತಿ. ನಿನ್ನ ಹೆಣ್ಣು ದ್ವಾರದಾಗ 33 ಕೋಟಿ ದೇವಾನು ದೇವತೆಗಳು ದೇವರ ಪೂಜೆ ಯಾಕೆ ಬಂದಕ್ಕಾವು ಅಂದ್ರ ನಿನ್ನ ಮಾತಾಡಿ ನಿನ್ನ ಹೆಣ್ಣು ಹೆಚ್ಚಂದಿ ಅಂದ್ರ ನೀ ದೊಡ್ಡಾಕಿ ಆದಾಗ ಮನ್ಯಾನ ದೇವ್ರ ಪೂಜೆ ಬಂದ್, ಜಗಲಿ ಮ್ಯಾಲ ದೀಪ ಬಂದ್, ನಿನ್ನ ಕತ್ತಲ ಕೋಡ್ಯಾಗ ಹೋಗುದು ಕಾಯಂ. ಹೌದಲ್ಲ? ಯಾವ ಕಾರಣಕ್ಕಾಯಿ ಇನ್ನ ಬಚ್ಚಲದಾಗ ಜಗಲಿ ಮೇಲೆ ಜಲಕತ್ತ ಬಚ್ಚಲದಾಗ ದೇವ್ರ ಇಟ್ಟು ಪೂಜೆ ಮಾಡ್ತಾರ ಅಂತೇಳಿ ನಮ್ಮ ಸರಜೋಡಿ ಹಾಡ್ತಕ್ಕಂತ ಕಲಾವಂತರು ಹೇಳ್ತಾರ. ನಾವು ಗಂಡಸರು ಹಂಗ ಮಾಡ್ತೀವತ್ತಪ್ಪ, ಜಗಲಿ ಮೇಲೆ ಎಂದು ಜಳಕ ಮಾಡಿವ ನನ್ನ ದೇವ್ರ ನೀ ಮಾಡಿ ಮತ್ತೆ. ಹೌದಲ್ಲ? ನೋಡು, ವಿಚಾರ ಮಾಡ್ಕೊ, ನಿನ್ನ ಜಗಲಿ ಮೇಲೆ ಜಳಕ ಮಾಡುದು ನಿನ್ನಲ್ಲೇ ಐತಿ, ಬಚ್ಚಲದಾಗ ದೇವರ ಪೂಜೆ ಮಾಡುದು ನಿನ್ನ ಹೆಣ್ಣಿನ ಕರ್ತವ್ಯನ ಐತಿ. ಹೆಂಗತ್ತ ಕೇಳ್ಕೊ, ಹೊತ್ತು ಸಭಾದಾಗ ಇಲ್ಲ ಅನ್ಸ ನಿನ್ನ ಒಟ್ಟ ಮುಂದಕ್ಕೆ ಬಿಡಂಗಿಲ್ಲ. ನೋಡಿ, ಜಗಲಿ ಮೇಲೆ ಜಳಕನು ಮಾಡಿ ಬಚ್ಚಲದಾಗ ದೇವರನ್ನು ಪೂಜೆ ಮಾಡಿ ಹೆಂಗಪ್ಪ ಅಂತಂದ್ರ ಹಡದ ಕೂಡಲೇ ಕೂಸಿನ ಮಾಸನ್ನ ತೆಗದ ಮನಿ ಮುಂದೆ ಹೋಗದ, ಅದ್ರ ಮ್ಯಾಲ ತೆಗ್ಗಿಟ್ಟ ಅದ್ರ ಮ್ಯಾಲ ಇದು ದೇವರ ಪೂಜೆ ಮಾಡಿ ಮತ್ತ ಹರಿಯಾಗ ಚಂಜಿಕ ಅದ್ರ ಮ್ಯಾಲ ಕುತ್ತ ನೀರ್ ಹಣಸ್ಕೊಂಡಿವ ನೀನು. ಕೆಲಸ ಹೆಂಗಸರ ಕೆಲಸ ಹಣಸ್ಕೊಂಡಿರ ಇಲ್ಲವ? ಅವ್ರಿಗೆ ಏನಾಕತ್ತ ನೀವು ಹಣಸ್ಕೊಂಡಿರ್ಬೇಕಾ? ನೀವು ಯಾಕೆ ಗಪ್ಪ ಕುಂದ್ರವಲ್ಲ? ಹೌದಲ್ಲ? ಹಂಗ ಹೆಣ್ಣಂಬುದು ಜಗಲಿ ಮ್ಯಾಲ ಜಳಕಾನು ಮಾಡ್ಯದ, ಬಚ್ಚಲದಾಗ ಪೂಜೆನು ಮಾಡ್ಯದ. ಮತ್ತ ನಮಗ್ ಗಂಡಸರ ಅನ್ನಕತ್ತಿ ನಾವು ಯಾವಾಗ ಜಗಲಿ ಮ್ಯಾಲ ಜಳ